ಸೂಪರ್ ಸೂಪರ್ ಸರ್ ಚೆನ್ನಾಗಿದೆ ಸರ್ ಮೂವಿ ಮಾತ್ರ. ಆಕಾಶಕ್ಕೆ ಸೂರ್ಯಚಂದ್ರ ಒಬ್ಬರೇ, ಭೂಮಿಗೆ ರವಿ ಸರ್ ಒಬ್ಬರೇ. ಸರ್ ಕ್ಲೈಮ್ಯಾಕ್ಸ್ ಮಾತ್ರ ಇಟ್ಟಿದೆ ಸರ್. ತುಂಬ ಚೆನ್ನಾಗಿದೆ. ಕುಟುಂಬದ ಸಮೇತ ನೋಡ್ಬೋದು, ಎಲ್ಲರೂ ನೋಡ್ಬೋದು. ತುಂಬ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಒಳ್ಳೆ ಮೂವಿ, ಚೆನ್ನಾಗಿದೆ, ನೈಸ್. ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿದೆ ಸರ್. ಅಡ್ವರ್ಟೈಸ್ ಗ್ಯಾರಂಟಿ. ಅದು ಈಗ ನಡೀತಾ ಇರೋದು ಸಮಾಜದಲ್ಲಿ ಹೆಂಗೆ ನಡೀತಾ ಇದೆ ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಈ ರಾಜಕೀಯದಲ್ಲಿ ಏನು ನಡೀತಾ ಇದೆ, ಯಾವ ರೀತಿ ಇದು ಮಾಡ್ತಾ ಇದ್ದಾರೆ ಅದನ್ನ ಕ್ಲೀನಾಗಿ ಜನಗಳಿಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಆ್ಯಕ್ಟಿಂಗ್ ಎಲ್ಲ ಸೂಪರ್ ಆಗಿದೆ. ರವಿಚಂದ್ರ ಸರ್ ತುಂಬ ಚೆನ್ನಾಗಿ ಯುದ್ಧಕಾಂಡ ಫಿಲಮ್ ಮೇಲೆ ಮಾಡಿರಲ್ಲ ಅದೇ ರೀತಿ ಇದೆಲ್ಲ ಇದು ಮಾಡಿದ್ದಾರೆ. ಈಗ ತುಂಬ ಡಿಫ್ರೆನ್ಸ್ ಇದಾಗಿ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಫಿಲ್ಮ್, ನೋಡ್ಬೋದು. ರವಿಚಂದ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅವರು ಎಲ್ಲರೂ ಚೆನ್ನಾಗಿದ್ದಾರೆ, ಸೂಪರಾಗಿ ಬಂದಿದೆ. ವೆರಿ ನೈಸ್ ಮೂವಿ. ಕನ್ನಡದಲ್ಲಿ ಇಂಥ ಪ್ರಯತ್ನಗಳು ಬಹಳ ಅಪರೂಪ. ತುಂಬ ಖುಷಿ ಆಯಿತು. ಇಂಟೆಲಿಜೆಂಟ್ ಸ್ಕ್ರಿಪ್ಟ್ ಆ್ಯಂಡ್ ಆ್ಯಕ್ಟಿಂಗ್ ರವಿಚಂದ್ರನ್ ಅವ್ರದ್ದು, ಜಗದೀಶ್ ಮಲ್ನಾಡ್ ಅವ್ರದ್ದು, ರಂಗಾಯಣ ರಘು, ದಿಗಂತ್ ಎಲ್ಲರೂ ಸ್ಕ್ರೀನನ್ನು ಸಕ್ಕತ್ತಾಗಿ ಯೂಸ್ ಮಾಡಿದ್ದಾರೆ. ಖುಷಿ ಆಯಿತು. ಥ್ಯಾಂಕ್ ಯು. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಎಲ್ಲ ಭಾಳ ಚೆನ್ನಾಗಿತ್ತು. ಉತ್ತಮವಾದ ಚಿತ್ರ. ಎಲ್ಲ ಇಷ್ಟ ಆಯಿತು. ಅಂದರೆ ಇಲ್ಲಿ ಕ್ರಿಮಿನಲ್ಸ್ ವೇ ಪನಿಷ್, ದಟ್ಸ್ ದಿ ಬೆಸ್ಟ್ ಪಾರ್ಟ್. ಸೂಪರ್. ರವಿಚಂದ್ರನ್ ಆ್ಯಕ್ಟಿಂಗ್, ಆಮೇಲೆ ಕುರೇಶಿ ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿತ್ತು. ಹೌದು, ತುಂಬ ಚೆನ್ನಾಗಿತ್ತು. ಮೂವಿ ಈಸ್ ವೆರಿ ಗುಡ್. ಒಂದು ಪ್ರಸ್ತುತವಾದ ಕತೆ, ಅದಕ್ಕೆ ಅನುಗುಣವಾಗಿ ಚಿತ್ರಕಥೆ ಭಾಳ ಅಚ್ಚುಕಟ್ಟಾಗಿದೆ. ಹಾಗಾಗಿ ಒಂದು ವರ್ಷದಲ್ಲಿ ಒಂದು 200 ಪಿಕ್ಚರ್ ಬರ್ಬೋದು ಕನ್ನಡ, ಎಲ್ಲ ನೋಡೋಕ್ಕಾಗಲ್ಲ. ಆದರೆ ಇದು ನೋಡಬೇಕಾದಂಥ ಪಿಕ್ಚರ್. ಥ್ಯಾಂಕ್ ಯು. ಫಿಲಮು ತುಂಬಾ ಚೆನ್ನಾಗಿದೆ. ಇದರದ್ದು ಸ್ಟೋರಿ ಲೈನು, ಕ್ಯಾಸ್ಟಿಂಗು ಎಲ್ಲ ಚೆನ್ನಾಗಿದೆ. ಈ ಫಿಲಮಲ್ಲಿ ಇಷ್ಟ ಆಗಿದೆ ಏನಂದರೆ, ದ ಮಾರಲ್ ಆಫ್ ದ ಸ್ಟೋರಿ ಈಸ್, ಯಾವುದೇ ಲಾಯರು ಈಗ ಅವರು ರಾಂಗ್ ಕೇಸ್ನ ತೊಗೊಂಡಿದ್ರು ಅದನ್ನು ಹೇಗೆ ಅವರು ಸರಿಪಡಿಸ್ತಾರೆ ಲಾಸ್ಟಲ್ಲಿ ಅನ್ನೋದು. ಅಂದರೆ ಮೇನ್ ಥಿಂಗ್ ಏನಂದರೆ ಅವ್ರ ಇದಕ್ಕಿಂತ ಅವ್ರದ್ದು ನ್ಯಾಯ ತುಂಬ ಇಂಪಾರ್ಟೆಂಟು ಅಂತ ತೋರಿಸಿದ್ದಾರೆ. ಅದು ತುಂಬ ಇಷ್ಟ ಆಯಿತು ಈ ಫಿಲಮಲ್ಲಿ. ಆ್ಯಂಡ್ ಇಟ್ಸ್ ಅ ವೆರಿ ಡಿಫ್ರೆಂಟ್ ಮೂವಿ. ಇಟ್ಸ್ ನಾಟ್ ಲೈಕ್ ಅ ಯೂಶುವಲ್ ಲವ್ ಸ್ಟೋರಿ. ಆ ಥರ ನಾವು ದಿಗಂತ್ ಇರ್ತಾರೆ ಅಂದರೆ ಆ ಥರ ಅಂದ್ಕೊಂಡು ಬಂದಿದ್ವಿ. ಬಟ್ ಇಟ್ಸ್ ಟೋಟಲಿ ಅ ಡಿಫ್ರೆಂಟ್ ಮೂವಿ. ಆ್ಯಂಡ್ ತುಂಬ ಆ್ಯಪ್ಟ್ ಆಗಿದೆ. ಅಂದರೆ ಏನೂ ಒಂಥರ ಎಕ್ಸಾಗ್ರೇಟೆಡ್ ಏನೂ ಇಲ್ಲ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ. ಎಲ್ಲ ಅವರು ವಕೀಲರು ಯಾವ ರೀತಿಯಾಗಿ ಸತ್ಯಕ್ಕೆ ನ್ಯಾಯವನ್ನು ಕೊಡಿಸುವಲ್ಲಿ ರವಿಚಂದ್ರ ಅವರ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ ಬ್ರದರ್. ಕನ್ನಡ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನಿಜಕ್ಕೂ ತುಂಬ ಚೆನ್ನಾಗಿದೆ. ಟು ಬಿ ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಒಂದು ಸರಿ ಬಂದು ವಾಚ್ ಮಾಡಿ, ಸಖತ್ತಾಗಿದೆ. ರವಿಚಂದ್ರನ್ ಅವರಂತೂ ಕಣ್ಣಲ್ಲೇ ಎದುರಿಸ್ತಾರೆ ಲಾಯರ್ ಕ್ಯಾರೆಕ್ಟ್ರಲ್ಲಿ. ದಿಗಂತ್ ಅವ್ರ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ರಂಗಣ ರಘು ಅವ್ರದಂತೂ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ಒಳ್ಳೆ ಸೆಂಟಿಮೆಂಟ್ ಇದೆ. ಮತ್ತು ಪ್ರತಿಯೊಂದು ಸೀನ್ಗಳು ಕೂಡ ಕಾಯ್ತಾ ಇರ್ತೀವಿ, ನೆಕ್ಸ್ಟ್ ಏನಾಗುತ್ತೆ ಅಂತ. ಸಖತ್ ಇಷ್ಟ ಆಯಿತು. ನಾನು ಕೂಡ ಫ್ರೆಂಡ್ಸ್ನ ಮತ್ತೆ ವಾಪಸ್ ಕರ್ಕೊಂಡ್ಬರ್ತೀನಿ. ಸಖತ್ತಾಗಿದೆ, ಎಲ್ಲರೂ ಒಮ್ಮೆ ನೋಡಿ. ಜಡ್ಜ್ಮೆಂಟ್ ಫಿಲ್ಮು ಕನ್ನಡ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಹೊಸ ಕ್ರಾಂತಿ ಮಾಡಿದೆ. ಈವರೆಗೂ ಇಂಥ ಕನ್ನಡ ಫಿಲ್ಮ್ ಯಾವೂ ಬಂದಿಲ್ಲ. ಇದು ಪ್ರತಿಯೊಬ್ಬ ಕನ್ನಡಿಗರು ಈ ಫಿಲಿಮ್ ನೋಡಲಿಲ್ಲ ಅಂದ್ರೆ ಅವ್ರು ಏನೋ ಒಂಥರ ಮಿಸ್ ಮಾಡಿಕೊಂಡಾಗ ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ಈ ಫಿಲಿಮ್ ನೋಡ್ಬೇಕಂತ ನನ್ನ ಒಂದು ವಿನಂತಿ. ಜಡ್ಜ್ಮೆಂಟ್ ಫಿಲಿಮಲ್ಲಿ ನಮ್ಮ ದೇಶದ ಕಾನೂನಿನಲ್ಲಿ ನಿರಪರಾಧಿಗಳನ್ನು ಹೇಗೆ ಬುದ್ಧಿವಂತಿಕೆಯಿಂದ ರಕ್ಷಿಸ್ಬೋದು ಅಂತ ಭಾಳ ಚೆನ್ನಾಗಿ ಬಿಂಬಿಸ್ತಾರೆ. ಎಲ್ಲರೂ ನೋಡಬೇಕಾದಂಥ ಚಿತ್ರ. ಎಲ್ಲ ಅಡ್ವೊಕೇಟ್ಸು ಪ್ರತಿಯೊಬ್ಬರು ನೋಡಿ ಸಂತೋಷ ಪಡಲಿ, ಆ ಬುದ್ಧಿವಂತಿಕೆಯನ್ನು ಅಪ್ರಿಷಿಯೇಟ್ ಮಾಡಲಿ ಅಂತ ಹಾರೈಸ್ತೇನೆ. ಅದೇ ಈ ನಮ್ಮ ದೇಶದ ಕಾನೂನನ್ನು ಹೇಗೆ ಬುದ್ಧಿವಂತಿಕೆಯಿಂದ ರಕ್ಷಿಸ್ಬೋದು. ನಮ್ಮ ದೇಶದ ಕಾನೂನು ಇರೋದು ನಿರಪರಾಧಿಗಳಿಂದ ರಕ್ಷಿಸೋದಕ್ಕೆ. ಅದನ್ನು ಬಹಳ ಚೆನ್ನಾಗಿ ಬಿಂಬಿಸಿದ್ದಾರೆ. ಭಾಳ ಸಂತೋಷ ಆಯಿತು ಅದನ್ನು, ಆ ಬುದ್ಧಿವಂತಿಕೆಯನ್ನು ನೋಡಿಬಿಟ್ಟು. ಪಾತ್ರಗಳ ಬಗ್ಗೆ ರವಿಚಂದ್ರನ್ ಸರ್ ಮತ್ತೆ ಲಾಯರ್ ಪಾತ್ರಗಳು ಬರ್ತಾ ಇದ್ದಾರೆ. ಹೌದು. ನಮಗೆ ರವಿಚಂದ್ರನ್ ಅಡ್ವೊಕೇಟ್ ಪಾರ್ಟ್ ಮಾಡಿದ್ದು ಲಾಸ್ಟ್ ಯುದ್ಧಕಾಂಡ, ಅಭಿಮನ್ಯು ಬಿಟ್ಟರೆ ಇಷ್ಟು ವರ್ಷದ ನಂತರ ನಮಗೆ ರವಿಚಂದ್ರನ್ ಅವರು ಅಡ್ವೊಕೇಟ್ ಪಾತ್ರದಲ್ಲಿ ನೋಡುವಂಥ ಭಾಗ್ಯ ಸಿಕ್ತು. ಸೊ ಅದು ಸಂತೋಷ ಆಯಿತು.